ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಚಿನ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಪ್ಲೇನ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದಂತೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತೀನಿ. ಅಳತೆ ಬ್ಲೌಸಲ್ಲಿ ಅಳತೆ ಮಾಡ್ತಾನೆ ತಿಳಿಸ್ಕೊಡ್ತೀನಿ. ತುಂಬ ಜನ ಹೊಸಬ್ರು ಸಬ್ಸ್ಕ್ರೈಬರ್ ಆಗಿರಿ, ಹಂಗಾಗಿ ಕಮೆಂಟ್ ಮಾಡಕತ್ತೀರಿ ಪ್ಲೇನ್ ಬ್ಲೌಸ್ ತಿಳಿಸ್ಕೊಡ್ರಿ ಅಂತೇಳಿ. ಈಗ ನೋಡ್ರಿ, ನಾವು ಅಳತೆ ಬ್ಲೌಸಲ್ಲಿ ಅಳತೆ ತೊಗೊಂಡು ಒಂದು ನೋಟಲ್ಲಿ ಬರೆದಿಟ್ಕೊಂಡು ಆ ಥರ ತಿಳಿಸ್ಬೇಕಂತ ಅಂದ್ಕೊಂಡೆ. ಬಟ್ ಒಬ್ಬೊಬ್ಬರಿಗೆ ಆ ಥರ ಕನ್ಫ್ಯೂಷನ್ ಆಕೈತಿ. ಹಂಗಾಗಿ ಡೈರೆಕ್ಟಾಗಿ ಅಳತೆ ಬ್ಲೌಸಿಂದ ಮೆಜರ್ಮೆಂಟ್ ತೊಗೊಂಡೆ ಮೆಜರ್ಮೆಂಟ್ ಆಗ್ತಾ ಹೋಗ್ತೀನಿ. ಬನ್ನಿ ನನ್ನ ಜೊತೆಗೇ ನೀವು ಕಟಿಂಗ್ನ ಮಾಡ್ಕೊರಿ, ಹಂಗಾದ್ರೆ ಈಸಿ ಆಕೈತಿ. ಇಲ್ಲಾಂದ್ರೆ ಒಂದು ಸರಿ ವಿಡಿಯೋನ ಕ್ಲಿಯರಾಗಿ ನೋಡಿರಿ, ನೋಡಿದ ನಂತರ ನೀವು ನೆಕ್ಸ್ಟ್ ಟ್ರೈ ಮಾಡಿರಿ. ಇದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಬ್ಲೌಸ್ ಪೀಸ್ನ ಸ್ವಲ್ಪ ದೊಡ್ಡದಿರೋದನ್ನೇ ತೊಗೋರಿ, ಸ್ಟಾರ್ಟಿಂಗ್ ಹೊಲಿಯೋರಿದ್ರೆ, ಯಾಕಂದರೆ ಅಡ್ಜಸ್ಟ್ಮೆಂಟ್ ಮಾಡೋಕೆ ಕಷ್ಟ ಆಗಿರ್ತೈತಿ. ಹಾಗಾಗಿ ಒಂದು 80 ಸೆಂಟಿಮೀಟ್ರ್ ಇಲ್ಲ 90 ಸೆಂಟಿಮೀಟ್ರ್, ಸ್ವಲ್ಪ ಅವ್ರು ತೆಳ್ಳಗದಾರ ಅಂತಂದರೆ 80 ಸೆಂಟಿಮೀಟ್ರ್ ತೊಗೋರಿ. ಇಲ್ಲ ಒಂಚೂರು ಅವ್ರ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಐತಿ ಅಂತಂದರೆ 90 ಸೆಂಟಿಮೀಟ್ರ್ ತೊಗೋರಿ. ಇಲ್ಲಾಂದ್ರೆ 1 ಮೀಟ್ರ್ ತೊಗೊಂಡ್ರು ಪರವಾಗಿಲ್ಲ, ಒಂದು ಚಿಕ್ಕದಂತೂ ತೊಗೋಬೇಡ್ರಿ. ನೋಡಿರಿ, ಫಸ್ಟ್ ಈ ರೀತಿ ಫೋಲ್ಡ್ ಮಾಡಿರಿ ಒಂದು ಸರಿ. ನೋಡಿರಿ, ಇದು ಬಟ್ಟೆನ ನಾವು ಫೋಲ್ಡ್ ಮಾಡಿದಾಗ ಫೋಲ್ಡಿಂಗ್ ಇರೋದು ನಮ್ಮ ಸೈಡ್ ಇರಬೇಕು ಮತ್ತು ಓಪನ್ ಇರೋದು ನಮ್ಮ ಆಪೋಸಿಟ್ ಸೈಡ್ ಇರಬೇಕು. ಆ ರೀತಿ ನೀವು ಕಟಿಂಗ್ ಮಾಡ್ಕೊಳ್ಳುವಾಗ ಹಾಕೋರಿ. ಫಸ್ಟ್ ನಾವು ಏನು ನೋಡ್ಕೋಬೇಕಂತಂದ್ರೆ, ಅಳತೆ ಬ್ಲೌಸಿಂದ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ಚೆಸ್ಟ್ ಮೆಜರ್ಮೆಂಟ್ನ ನಾವು ಯಾವಾಗಲೂ ಉಕ್ಪಟ್ಟಿ ಸೈಡ್ ನೋಡ್ಕೋಬೇಕು. ನೋಡಿರಿ, ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ನ ಫಸ್ಟ್ ನೋಡ್ಕೋರಿ. ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತಿ? 10 ಇಂಚ್ ಐತಿ. ಅಂದರೆ ಇವಾಗ ರೆಡಿ ಇರೋದೇ 10 ಇಂಚ್ ಐತಿ. ಇಲ್ಲಿ ನೋಡ್ರಿ, ಜಾಸ್ತಿ ಬಟ್ಟೆ ಇಲ್ಲ, ಹೊಲಿಗೆ ಬಂದಿರೋದು ಇಲ್ಲಿಗೆ ಬರ್ತೈತಿ. ಹಂಗಾಗಿ ನಾನು ಇನ್ನೂ ಸ್ವಲ್ಪ ಬಟ್ಟೆನ ಇದನ್ನು ಎಕ್ಸ್ಟ್ರಾ ತೊಗೊತೀನಿ ಒಳಗಡೆ. ನೋಡಿರಿ, ಇಲ್ಲಿಗೆ 10 ಐತಿ. ನಾನು 11 ಅಂತೇಳಿ ಇಲ್ಲಿಗೆ ಕನ್ಸಿಡರ್ನ ಮಾಡ್ಕೋತೀನಿ. ಲಾಸ್ಟ್ ಬಟ್ಟೆ ನಿಮ್ದು ಎಲ್ಲಿರುತ್ತೆ ಅಲ್ಲಿಗೆ ಕನ್ಸಿಡರ್ನ ಮಾಡ್ಕೋರಿ, ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತೆ ಅಂತೇಳಿ. ಇದು ಬಟ್ಟೆ ಕಡಿಮೆ ಐತಿ, ಹಂಗಾಗಿ ನೋಡಿರಿ, ಇಲ್ಲಿ ತನಕ ಬಟ್ಟೆ ಬರಲಿ ಅನ್ನೋದಕ್ಕೆ ನಾನು ಇಲ್ಲಿಂದ ಹಿಡಿದಿದ್ದೀನಿ 11 ಅಂತೇಳಿ. ಇಷ್ಟು ಬಟ್ಟೆ ಎಕ್ಸ್ಟ್ರಾ ಬಂತಂದರೆ ಇಲ್ಲಿ ಒಳಗಡೆ ಬಟ್ಟೆ ಇರಬೇಕು. ಇಲ್ಲಿ ನೋಡಿರಿ, ಇಲ್ಲಿ ಒಂದೇ ಹೊಲಿಗೆ ಕಾಣಕತ್ತೈತಿ, ಹಂಗಾಗಿ ಜಾಸ್ತಿ ತೊಗೊಂಡಿನಿ. 11 ಇಂಚಿನ ಚೆಸ್ಟ್ ಮೆಜರ್ಮೆಂಟ್ನ ತೊಗೋರಿ. ಇಲ್ಲಿಂದ ಇಲ್ಲಿಗೆ ನೋಡಿರಿ, ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ 11 ಇಂಚ್ ಬರಬೇಕು. ಆ ರೀತಿ ನೀವು ಬಟ್ಟೆನ ಫೋಲ್ಡ್ ಮಾಡ್ಕೊರಿ. 3 ಸೈಡ್ ನೋಡ್ಕೊರಿ. ಫಸ್ಟ್ ಇಲ್ಲಿ ಎಲ್ಲ ನಮ್ಗೆ ಅಂದ್ರೆ ಸ್ಟ್ರೇಟಾಗಿ ಬಟ್ಟೆ ಸ್ಟ್ರೇಟ್ ಇರಬೇಕು. ಆ ರೀತಿ ಅಳತೆನ ಮಾಡ್ಕೊರಿ, ಹೆಚ್ಚು ಕಡಿಮೆ ಮಾಡ್ಕೋಬೇಡ್ರಿ. ಇವಾಗ ಈ ಪೀಸ್ನ ಕಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಬ್ಲೌಸಿಂದ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ಇಲ್ಲಿ ಲಾಸ್ಟಲ್ಲಿ ಎಡ್ಜ್ ಸ್ಟ್ರೇಟ್ ಇಲ್ಲ ಅಂದ್ರೆ ಫಸ್ಟ್ ಒಂದು ಸ್ಟ್ರೇಟಾಗಿ ಕಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ನೋಡಿರಿ, ಬ್ಲೌಸಿನ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ನೋಡಿರಿ, ಬ್ಲೌಸಿನ ಉದ್ದ 13 ಇಂಚ್ ಐತಿ ರೆಡಿ ಇರೋದು. ಒಂದು ಅರ್ಧ ಇಂಚ್ ನಾನು ಎಕ್ಸ್ಟ್ರಾ ಇಡ್ತೀನಿ, ಇವ್ರಿಗೆ ಸ್ವಲ್ಪ ಬ್ಲೌಸ್ ಮೇಲ್ಗಡೆ ಆಗ್ತೈತೆ ಅಂತ ಹೇಳ್ಯಾರ. ಹಂಗಾಗಿ 13.5 ರೆಡಿ ಇರೋದನ್ನ ಕನ್ಸಿಡರ್ ಮಾಡ್ತೀನಿ. 2 ಇಂಚು ಎಕ್ಸ್ಟ್ರಾ ತೊಗೋಬೇಕು. 15.5 ಇಂಚ್ಗೆ ನಾವು ಟೋಟಲ್ ಆಗಿ ಬ್ಲೌಸಿನ ಉದ್ದ ಅಂತೇಳಿ ಕನ್ಸಿಡರ್ ಮಾಡಬೇಕು. ನೋಡಿರಿ, ಇಲ್ಲಿಂದ ಇಲ್ಲಿಗೆ 15.5 ಇಂಚ್. ಇದು ಬ್ಯಾಕ್ ಪಾರ್ಟ್. ನೋಡಿರಿ, ಇಲ್ಲಿಗೆ 13.5ಗೆ ನಮ್ಗೆ ಬ್ಲೌಸಿಂದ ರೆಡಿ ಬರ್ತೈತಿ. ಇಷ್ಟು ನಮ್ಗೆ ಇಲ್ಲಿಂದ ಇದು 2.5 ಇಂಚ್ 2 ಇಂಚ್ ಏನು ನಮ್ಗೆ ಫೋಲ್ಡಿಂಗ್ ಇದೆ ಎಕ್ಸ್ಟ್ರಾ. ನಮ್ಗೆ ಇಲ್ಲಿ ಒಂದು ಈ ಸ್ಟ್ರೇಟ್ ಲೈನಿಗೆ ಇನ್ನು ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೊರಿ. ಅಂದರೆ ಈ ರೀತಿ ಫೋಲ್ಡ್ ಮಾಡಿ ತೆಗೆದ್ರೆ, ಸಪ್ರೇಟ್ ತೆಗಿತೀನಿ ಅಂದರೆ ತೆಗಿಬೋದು ಬ್ಯಾಕ್ ಮತ್ತು ಫ್ರಂಟ್ನ. ಬಟ್ ಈ ಥರ ಮಾಡಿದರೆ ಎರಡು ಈಸಿಯಾಗಿ ಬಂದುಬಿಡ್ತೈತಿ, ಒಂದೇ ಸಲಕನ ನಮ್ಗೆ ಕಟಿಂಗ್ ಆಗ್ತೈತಿ. ನೋಡಿರಿ, ಇದು ಫ್ರಂಟ್ ಪಾರ್ಟ್. ಇಲ್ಲಿ ಬಟ್ಟೆ ಉದ್ದಾನೆ ಐತಿ, ಇಷ್ಟೇ ಹಂಗೆ ಬಿಡಕತ್ತಿ, ನಾನು ಇನ್ನು ಕಟಿಂಗ್ ಮಾಡ್ಕೊಳಕತ್ತಿಲ್ಲ. ಎಷ್ಟೈತಿ ನೀವು ಉದ್ದ ಇದ್ರೆ ಉದ್ದ ಬಿಟ್ಕೋರಿ, ಅಷ್ಟೇ ನಡೀತೈತೆ. ಯಾಕಂದ್ರೆ ಇಲ್ಲಿ ಕ್ರಾಸ್ ಬೆಲ್ಟ್ ನಾವು ಕಟಿಂಗ್ ಮಾಡ್ಕೊಳಕ್ಕೆ ಈಸಿ ಆಕೈತಿ. ನೋಡಿರಿ, ಇಲ್ಲಿಂದ ಇಲ್ಲಿಗೆ ನಮ್ಮ ಬ್ಲೌಸಿನ ಉದ್ದ ಎಷ್ಟೈತಿ. ನೆಕ್ಸ್ಟ್ ನೋಡಿರಿ, ಇಲ್ಲಿಂದ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲಿಂದ 3ಕ್ಕೆ ಮಾರ್ಕ್ನ ಮಾಡ್ಕೊರಿ. ಆರ್ಮೋಲು 5 ಇಂಚನ್ನ ತೊಗೋಬೇಕು. ನೋಡೋಣ ಇದ್ರಾಗ ಅಳತೆಯನ್ನು ಮಾಡ್ಕೊರಿ ಎಷ್ಟೈತೆ ಅಂತೇಳಿ. ಆರ್ಮೋಲ್ ಫಸ್ಟ್ ಇಲ್ಲಿ
ಭುಜ ಜಾಯಿಂಟಿಂದ ಹಿಡಿದು ನಾವು ಕನ್ಸಿಡರ್ನ ಮಾಡ್ಕೋಬೇಕು ನೋಡಿರಿ. ಇಲ್ಲಿಗೆ ಸ್ಟ್ರೇಟಾಗಿ ನಾವು ತೋಳೆಯಲ್ಲಿ ಅಟ್ಯಾಚ್ ಮಾಡಿರ್ತೀವಿ, ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಅಷ್ಟೈತಿ 5 ಇಂಚ್ ಐತಿ. ಇಲ್ಲಿಂದ 5 ಇಂಚಿಗೆ ಮಾರ್ಕ್ ಮಾಡ್ಕೊರಿ. ಇಲ್ಲಿಂದ 1 ಇಂಚು, ನೆಕ್ಸ್ಟ್ 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡಿ ಇಲ್ಲಿ ರೌಂಡಾಗಿ ಶೇಪ್ ತೆಗೀರಿ. ಇದು ನಾನು ಉದ್ದ ಹಂಗೆ ಬಿಟ್ಟಿನಿ, ಇಲ್ಲಿ ಅಷ್ಟೇ ಮಾರ್ಕ್ ಮಾಡಿದ್ದೀನಿ. ಬ್ಯಾಕ್ ಇಲ್ಲಿವರೆಗೂ ಐತೆ ಅಂತೇಳಿ ನಮ್ಮ ಗುರುತಿಗೆ ಅಂತೇಳಿ ಮಾರ್ಕ್ ಮಾಡಿದ್ದೀನಿ. ಅದು ಉದ್ದ ಅಷ್ಟೇ ಇರಲಿ, ಮತ್ತು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಉದ್ದ ಯಾಕೆ ಜಾಸ್ತಿ ತೊಗೊಂಡಾರ ಅಂತೇಳಿ. ಇದು ಬಟ್ಟೆ ಎಕ್ಸ್ಟ್ರಾ ಆಯ್ತು ಅಂತೇಳಿ ಅಷ್ಟೇ ಬಿಟ್ಕೊಂಡು ನಾನು. ನಿಮ್ಮದು ಬಟ್ಟೆ ಒಂದೊಂದು ಸಾರಿ ಇಲ್ಲಿಗೆ ಬರುತ್ತೆ, ಇಲ್ಲಾಂದ್ರೆ ನಮ್ಮ ಕ್ರಾಸ್ ಬೆಲ್ಟ್ಗೆ ಅಷ್ಟೇ ಹಾಕಿರ್ತೈತಿ. ಆ ಥರ ಇದ್ರೂ ತೊಗೋರಿ, ಕ್ರಾಸ್ ಬೆಲ್ಟ್ನ ನಾವು ಸಪ್ರೇಟ್ ತೊಗೊಳಕ್ಕೂ ಬರ್ತೈತಿ. ನೆಕ್ಸ್ಟ್ ನೆಕ್ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ನೋಡಿರಿ, ಫ್ರಂಟ್ ನೆಕ್ ಉದ್ದ 5.5 ಇಂಚ್ ಐತಿ. ಇಲ್ಲಿಂದ 5.5 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ನ ಅಳತೆ ಮಾಡ್ಕೋಬೇಕು. ನೋಡಿರಿ, ಇಲ್ಲಿಂದ ಕ್ರಾಸ್ ಬೆಲ್ಟ್ ಎಷ್ಟೈತೆ ಅಂತೇಳಿ ಅಳತೆ ಮಾಡ್ಕೊರಿ. ಫಸ್ಟ್ ಈ ಸೈಡು ನೆಕ್ ಹತ್ರ 3.5 ಐತಿ. ನೆಕ್ಸ್ಟ್ ಇಲ್ಲಿ ಆರ್ಮೋಲ್ ಹತ್ರ ನೋಡ್ಕೊರಿ ಎಷ್ಟೈತೆ ಅಂತೇಳಿ. ತೋಳೆಯಲ್ಲಿ ಅಟ್ಯಾಚ್ ಮಾಡಿರ್ತೀವಿ, ಅಲ್ಲಿಂದ ಹಿಡಿದು ಕ್ರಾಸ್ ಬೆಲ್ಟ್ನ ಎಲ್ಲಿ ಅಟ್ಯಾಚ್ ಮಾಡಿರ್ತೀವಿ ಅಷ್ಟರ ನಡುವೆ ನೋಡಿರಿ ಎಷ್ಟೈತಿ. 5.5 ಇಂಚ್ ಐತಿ. ಇಲ್ಲಿ 3.5 ಇಂಚ್ ಇತ್ತು, 4.5 ಒಂದು ಮಾರ್ಕ್ ಮಾಡ್ಕೋಬೇಕು. 5.5 ಇತ್ತು, ಇಲ್ಲಿಂದ ಇಲ್ಲಿಗೆ 6.5 ಒಂದು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿರಿ, ಕ್ರಾಸ್ ಬೆಲ್ಟ್ ಶೇಪ್ ತೆಗೆಯೋದಕ್ಕೆ ನಡುವೆ ಒಂದು ಮಾರ್ಕಿಂಗ್ನ ನೋಡ್ಕೊರಿ, ಟಕ್ಸ್ ಪಾಯಿಂಟ್ ಅಂತೇಳಿ. ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ಅಂತೇಳಿ ನೋಡ್ಕೊರಿ. 10.5 ಐತಿ. ಇಲ್ಲಿಂದ ನಾವು ಮಾರ್ಕ್ ಮಾಡಿದ್ರೆ 11.5 ನಮ್ಗೆ ಮಾರ್ಕಿಂಗ್ ಬರಬೇಕು. ಆ ರೀತಿ ನಾವು ಮಾರ್ಕ್ ಮಾಡ್ಬೇಕು. ನೋಡಿರಿ, ಇಷ್ಟು ಕ್ರಾಸ್ ಬೆಲ್ಟ್ ಮಾರ್ಕಿಂಗು. ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ 4ಕ್ಕೆ ಮಾರ್ಕ್ ಮಾಡಿರಿ. ಆಮೇಲೆ ಇದನ್ನು 2.5 ತೊಗೋರಿ. ನೆಕ್ಸ್ಟ್ ಈ ಸೈಡ್ 1/2 ಇಂಚ್, ನೆಕ್ಸ್ಟ್ ಈ ಸೈಡ್ 1/2 ಇಂಚ್ ಮಾರ್ಕಿಂಗ್ ಮಾಡ್ಕೊರಿ. ನೋಡಿರಿ, ಈ ಬ್ಲೌಸು ಒಂದೇ ಟಕ್ಸ್ ಪಾಯಿಂಟ್ ಐತಿ. ನೀವು ತೋರಿಸ್ಬಿಡ್ತೀನಿ ನಿಮಗೆ. ಇಲ್ಲಿಂದ ಇಲ್ಲಿಗೆ 2.5 ಒಂದು ಟಕ್ಸ್ ಪಾಯಿಂಟ್ನ ತೊಗೋರಿ. ಇವೆರಡರ ಮಧ್ಯದಲ್ಲಿ ತೊಗೋಬೇಕು. ನೆಕ್ಸ್ಟ್ ಈ ಟಕ್ಸ್ ಪಾಯಿಂಟ್ ಸ್ಟ್ರೇಟಾಗಿ 4ಕ್ಕೆ ಒಂದು ಟಕ್ಸ್ ಪಾಯಿಂಟ್ನ ತೊಗೋರಿ. ನೆಕ್ಸ್ಟ್ ಇಲ್ಲಿಂದ 2.5 ಒಂದು ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪಾಯಿಂಟ್ನ 5 ಇಂಚಿಗೆ ತೊಗೊರಿ. ನೋಡಿರಿ, ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ 2 ಪೀಸ್ ಕಟ್ ಮಾಡ್ಕೊರಿ. ನೋಡ್ರಿ, ಇದೆಲ್ಲ ಇಲ್ಲಿ ಕಚ್ ಮಾರ್ಕ್ ಅಷ್ಟೇ ಹಾಕೋರಿ. ಪೂರ್ತಿಯಾಗಿ ನಾನು ಸಪ್ರೇಟಾಗಿ ತೆಗಿಯಾಕತ್ತಿಲ್ಲ. ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟ್ಗೆ ಎಷ್ಟು ಫ್ರಂಟ್ ನೆಕ್ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ಒಂಬತ್ತುವರೆ ಇಂಚ್ ಐತಿ. ಇಲ್ಲಿಂದ ಇಲ್ಲಿಗೆ 9.5 ಇಂಚ್ ತೊಗೋರಿ. ತೊಗೊಂಡು ಇಲ್ಲಿ ರೌಂಡಾಗಿ ಒಂದು ಮಾರ್ಕ್ ಮಾಡ್ಕೊರಿ. ಚೌಕಾಗಿ ಬೇಕಂದ್ರೆ ನೀವು ಚೌಕ್ ಮಾರ್ಕ್ ಮಾಡ್ಕೊರಿ, ಇಲ್ಲ ರೌಂಡ್ ಬೇಕಂದ್ರೆ ರೌಂಡ್ ಶೇಪ್ ತೆಗೀರಿ.
ನೆಕ್ಸ್ಟ್ ಬ್ಯಾಕ್ ಪಾರ್ಟ್ಗೆ ಟಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊರಿ. ಶೋಲ್ಡ್ರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪಾಯಿಂಟ್ನ 4 ಇಂಚ್ಗೆ ತಗೋರಿ. ಈ ಸೈಡ್ ಅರ್ಧ ಇಂಚು ಮತ್ತು ಈ ಸೈಡ್ ಅರ್ಧ ಇಂಚು, ಟೋಟಲಾಗಿ 1 ಇಂಚ್ ಅಷ್ಟು ಟಕ್ಸ್ ಪಾಯಿಂಟ್ನ ತಗೋರಿ. ನೋಡಿ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಎರಡು ಕಟಿಂಗ್ ಮುಗೀತು. ನೆಕ್ಸ್ಟ್ ಇವಾಗ ತೋಳು ಕಟಿಂಗ್ನ ಮಾಡ್ಕೊಳ್ಳೋಣ. ನೋಡ್ರಿ ತೋಳಿನ ಫೋಲ್ಡ್ 1 ಮತ್ತು ಇನ್ನೊಂದು ಸಾರಿ 2 ಸಾರಿ ಫೋಲ್ಡ್ನ ಮಾಡ್ಕೊರಿ. ಬಟ್ಟೆ ಆಗಿತ್ತು ಅಂತಂದ್ರೆ ಲೈನಿಂಗ್ ಬ್ಲೌಸ್ ಹೊಲಿತಿದ್ರೆ 1 ಇಂಚ್ ಅಷ್ಟೇ ಹೆಚ್ಚಿಗೆ ತೊಗೋರಿ. ಇದು ಪ್ಲೇನ್ ಬ್ಲೌಸ್ ಅಲ್ಲ, ಹಂಗಾಗಿ 1.5 ಇಂಚನ್ನ ಎಕ್ಸ್ಟ್ರಾ ತೊಗೊಳಕತ್ತೀನಿ. ಇಲ್ಲಿಂದ ಇಲ್ಲಿಗೆ ರೆಡಿ ಇರೋದು 6 ಐತಿ, 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಮಾರ್ಕ್ ಮಾಡ್ಕೊರಿ. ಇಲ್ಲಿಗೆ ಮಾರ್ಕ್ ಮಾಡಿದ ನಂತರ ನೋಡ್ರಿ ಇಲ್ಲಿಂದ ತೋಳಿನ ಉದ್ದಕ್ಕೆ ಒಂದು ಸ್ಟ್ರೇಟಾಗಿ ಲೈನ್ ಹಾಕೋರಿ. ಇಲ್ಲಿಂದ ಇಲ್ಲಿಗೆ ತೋಳಿನ ಉದ್ದ. ಈಗ ನಾವು ಅಳತೆ ಬ್ಲೌಸ್ನ ಈಗ ಸ್ಟ್ರೇಟಾಗಿ ಇಡ್ರಿ. ಇದ್ರ ಮೇಲೆ ಭುಜ ನೋಡ್ರಿ ಎಲ್ಲಿ ಅಟ್ಯಾಚ್ ಮಾಡಿರ್ತೀವಿ ಅಲ್ಲಿಂದ ನಾವಿಲ್ಲಿ ಉದ್ದ ಲೈನ್ ತೊಗೊಂಡಿರ್ತೀವಲ್ಲ ಇಲ್ಲಿಗೆ ಕರೆಕ್ಟಾಗಿ ಇಡ್ರಿ. ಇಟ್ಟು ಒಂದು ಇಲ್ಲಿಗೆ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿಂದ ಇಲ್ಲಿಗೆ 2.5 ಒಂದು ಮಾರ್ಕ್. ನೋಡ್ರಿ ತೋಳಿನ ವಿಡ್ತು ಕರೆಕ್ಟ್ ನಾವು ಇಲ್ಲಿಂದ ಇಲ್ಲಿಗೆ ಈ ಮಾರ್ಕಿಂಗ್ ಏನು ನಮ್ಮದು ಅಳತೆ ಬ್ಲೌಸಲ್ಲಿ ನಾವು ರೆಡಿ ಇಟ್ಕೊಂಡು ಇಲ್ಲಿಗೆ ತೊಗೊಂಡಿದ್ದೀವಿ. ನೆಕ್ಸ್ಟ್ ಇದು ಇಲ್ಲಿಂದ 2 ಇಂಚ್ ನಮಗೇನಿದೆ ಸ್ಟಿಚಿಂಗ್ ಮಾರ್ಜಿನ್ ಬರ್ತೈತಿ. ಇನ್ನೊಂದು ಸಾರಿ ತೋರಿಸ್ತೀನಿ ನೋಡ್ರಿ. ಇಲ್ಲಿಂದ ನೋಡ್ರಿ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇಷ್ಟು ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಬರ್ತೈತಿ, ಹಂಗಾಗಿ ಇಲ್ಲಿಂದ ಇಲ್ಲಿಗೆ 2 ಇಂಚು ಹೆಚ್ಚಿಗೆ ತಗೋರಿ. ನೆಕ್ಸ್ಟ್ ಇವಾಗ ನಾವು ತೋಳಿಂದ ಮಾರ್ಕಿಂಗ್ ಯಾವ ರೀತಿ ಮಾಡಬೇಕು ಅಂತಂದರೆ ಇಲ್ಲಿಂದ 2ಕ್ಕೆ ಒಂದು ಮಾರ್ಕ್ ಮಾಡಿರಿ. ಈ ಥರ ಒಂದು ಕ್ರಾಸ್ ಮೇಲೆ ಲೈನ್ ಹಾಕೋರಿ. ನಿಮ್ಗೆ ತೋಳಿನ ಶೇಪ್ ತೆಗೆಯೋದಕ್ಕೆ ಅನುಕೂಲ ಆಕೈತಿ. ನೋಡ್ರಿ ಈ ರೀತಿ ನೀವು ಇಲ್ಲಿ 2 ತನಕ ನಾವು ಯಾವುದೇ ರೀತಿ ಡೌನಿಂಗ್ ಮಾಡಬಾರ್ದು. ನೋಡ್ರಿ ಅಲ್ಲಿಂದ ಡೌನ್ ಮಾಡ್ತಾ ಹೋಗಿ ಶೇಪ್ನ. ನೆಕ್ಸ್ಟ್ ಇಲ್ಲಿಂದ ಹಿಡಿದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿರಿ. ಮಾಡಿದ ನಂತರ ನೆಕ್ಸ್ಟ್ ಇನ್ನೊಂದು ಶೇಪ್ ಮುಂಭಾಗದ ಶೇಪ್ನ ಕೊಡ್ರಿ. ನೋಡ್ರಿ ಇಷ್ಟ ಈಸಿ ಮೆಥಡ್ ಒಳಗೆ ತೋಳಿನ ಶೇಪ್ನ ಮಾರ್ಕ್ ಮಾಡಿರಿ, ಬರ್ತೈತೆ ಹಂಗಾದ್ರೆ. ನೋಡ್ರಿ ತೋಳು ಕಟಿಂಗ್. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ನ ಇಲ್ಲೇ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಡ್ರಿ. ಒಂದು ಸೈಡು 3.5 ಇಂಚ್, ಇನ್ನೊಂದು ಸೈಡು 3 ಇಂಚ್.
ನೋಡಿರಿ ಇವು ಕ್ರಾಸ್ ಬೆಲ್ಟ್ 2. ನೆಕ್ಸ್ಟ್ ಈ ಬಟ್ಟೆನ ಪೈಪಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ, ಖಂಡಿತ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.